ಸ್ನೇಹಿತರ, ಕನ್ನಡ ಸಿನಿಮಾ ರಂಗದ ಕಲಾವಿದೆ ವಾಣಿಶ್ರೀ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಗರ್ಭಿಣಿಯಾಗಿದ್ಲೇ ಗಂಡನಿಂದ ದೂರ ಆದಂಥ ಕತೆ ಇದು. ನಾವೆಲ್ಲರೂ ಕೂಡ ಅನೇಕ ಹೆಣ್ಣು ಮಕ್ಕಳಲ್ಲಿ, ಸಿನಿಮಾ ಕಲಾವಿದೆಯರ ಬಾಳಲ್ಲಿ ಈ ಥರದೊಂದು ಆಘಾತ ಇದ್ದೇ ಇರುತ್ತೆ. ಇದೇ ವಾಣಿಶ್ರೀ ಅವರು ಹಂಚ್ಕೊಂಡಂಥ ವಿಷಯವನ್ನು ಹೇಳ್ತೀನಿ. ಆಕೆ ಕೆಲಸ ಮಾಡಲು ಆರಂಭಿಸಿದ ಆರಂಭದಿಂದಲೂ ಕೂಡ ಭಾಳಷ್ಟು ಫ್ರೀಡಮ್ ಆಗಿ ಬದುಕಿದಂಥ ಮಹಿಳೆಯಾಗಿದ್ದರು ವಾಣಿಶ್ರೀ. ಅವ್ರದ್ದೇ ಹಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡಿಕೊಂಡಿದ್ರು. ಯಾರೊಟ್ಟಿಗೂ ಕೂಡ ಪ್ರೀತಿಲಿ ಬಿದ್ದಿರಲಿಲ್ಲ, ಯಾವುದೇ ರೂಮರ್ಸ್ ಇರಲಿಲ್ಲ, ಅಫೇರ್ಸ್ ಕೂಡ ಇರಲಿಲ್ಲ, ಓಡಿ ಹೋಗಲೂ ಕೂಡ ಇಲ್ಲ. ಮದುವೆಯಾಗಿದ್ದಂಥ ವ್ಯಕ್ತಿಯಿಂದ ಅವರಿಗೆ ಒಂದು ಒಳ್ಳೆಯ ಬಾಳು ಕೂಡ ಸಿಗಲಿಲ್ಲ. ಪ್ರೀತಿ ವಿಶ್ವಾಸವೂ ಕೂಡ ಆತನಿಂದ ಸಿಗದ ಹಾಗಾಯಿತು. ಯಾಕೆಂದರೆ ಬಹಳಷ್ಟು ನೋವು ಅವ್ರ ಜೀವನದಲ್ಲಿತ್ತಂತೆ. 5 ತಿಂಗಳ ಗರ್ಭಿಣಿ ಆಗಿದ್ದಂಥ ಸಮಯ ಅದು. ಆ ಸಮಯದಲ್ಲೇ ಅದೇ ಗಂಡನ ವಿರುದ್ಧವಾಗಿ ನಾನ್ ಬೇಲೆಬಲ್ ವಾರೆಂಟ್ ಕೂಡ ಇತ್ತು. ಯಾಕೆಂದರೆ ವಾಣಿಶ್ರೀ ಅವ್ರನ್ನ ಮದುವೆ ಆಗೋದಕ್ಕಿಂತ ಮುಂಚೆ 2 ವರ್ಷದ ಹಿಂದೆ ಬೇರೊಬ್ಬಳ ಜೊತೆಗೆ ಆ ವ್ಯಕ್ತಿಗೆ ಮದುವೆ ಆಗಿತ್ತಂತೆ. ಈ ವಿಷಯ ಯಾವಾಗ ಗೊತ್ತಾಯಿತೋ ಅದೆಲ್ಲ ಈ ವಾಣಿಶ್ರೀ ಅವ್ರನ್ನ ಗಟ್ಟಿಗೊಳಿಸಿ ಆತನಿಂದ ವಿಚ್ಛೇದನ ಪಡೆದು ಹೊರಗೆ ಬರಲಿಕ್ಕೆ ಅನುವಾಯಿತು.